ನಿನ್ನೆ ಕಲಬುರಗಿಯ ಶರಣ ಬಸವೇಶ್ವರ ಸಂಸ್ಥಾನದ ಪೀಠಾಧಿಪತಿ ಲಿಂಗೈಕ್ಯರಾಗಿದ್ದಾರೆ. ಶೈಕ್ಷಣಿಕ ಕ್ರಾಂತಿಕಾರ ದಾಸೋಹಿ ಶರಣ ಬಸಪ್ಪ ಅಪ್ಪ ವಿಧಿವಶಕ್ಕೆ ಭಕ್ತ ಸಮೂಹ ಕಣ್ಣೀರಿಡ್ತಾ ಇದೆ. ದೇವಸ್ಥಾನದ ಮುಂಭಾಗದಲ್ಲಿಯೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಇಂದು ಸಂಜೆ ಶರಣ ಬಸಪ್ಪ ಅಪ್ಪ ಅಂತ್ಯ ಸಂಸ್ಕಾರ ನಡೆಯಲಿದೆ. ಶರಣ ಬಸಪ್ಪ ಅಪ್ಪ ಅವರ ಅಂತ್ಯಕ್ರಿಯೆಗೆ ಯಾವ ರೀತಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ, ಸಮಾಧಿ ಕಟ್ಟುವಂತ ಕೆಲಸ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಅರುಣ್. ನೋಡೋಣ. ಕಲ್ಯಾಣ ಕರ್ನಾಟಕ ಭಾಗದ ಆರಾಧ್ಯ ದೈವರಾದಂಥ ಶರಣಬಸವೇಶ್ವರರೆಂದು ಕಳೆದ ರಾತ್ರಿ ದೈವಾಧೀನರಾಗಿರುವಂಥದ್ದು. ನಾವೀಗ ಕಲಬುರಗಿಯ ಶರಣಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ಇದ್ದೀವಿ. ಇಂದು ಏನಂತಂದರೆ ಶರಣಬಸವೇಶ್ವರ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರ ಅಂತಿಮ ವಿಧಿವಿಧಾನಗಳ ವೀರಶೈವ ಲಿಂಗಾಯತ ವಿಧಿವಿಧಾನಗಳ ಮೂಲಕ ಇಲ್ಲಿ ಒಂದು ಅಂತಿಮ ಕ್ರಿಯೆಯನ್ನು ನೆರವೇರಿಸಲಾಗಿರುವಂಥದ್ದು. ಈ ಒಂದು ಸ್ಥಳದಲ್ಲಿ ಈಗ ಎಲ್ಲ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತದೆ. ಸಾಕಷ್ಟು ಜನ ಕಾರ್ಮಿಕರು ಇಲ್ಲಿ ಅಂತಂದರೆ ಡಾಕ್ಟರ್ ಪೂಜಾ ಶರಣಬಸಪ್ಪ ಅಪ್ಪ ಅವರ ಅಂತಿಮ ವಿಧಿವಿಧಾನ ಮಾಡಲು ಈಗ ಎಲ್ಲವೂ ಒಂದು ಕಡೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ಈ ಒಂದು ಏನಂತಂದರೆ ಅವರ ಸಮಾಧಿ ಏನಿದೆ ಉದ್ದ 16 ಪಾದ ಅಂಗುಲ, ಅದೇ ರೀತಿ ಅಗಲ 9 ಪಾದದ ಅಂಗುಲ ಮತ್ತು ಮೂಲ ವಿಧಿ ಏನಂದ್ರೆ 3 ಪಾದದ ಅಂಗುಲವನ್ನು ಈ ಒಂದು ಇದರಲ್ಲಿ ಸ್ಟ್ರಕ್ಚರಲ್ಲಿ ರೆಡಿ ಆಗ್ತಾ ಇರುವಂಥದ್ದು. ದೇವಸ್ಥಾನದ ಆವರಣದಲ್ಲಿ ಸುಮಾರು 7 ಜನ ಪೀಠಾಧಿಪತಿಗಳಿದ್ದಾರೆ. ಅವರ ಸಮಾಧಿಯು ಕೂಡ ಗದ್ದಿಗೆಯನ್ನು ಇಲ್ಲೇ ಇರುವಂಥದ್ದು. ಹಾಗಾಗಿ ಇವರನ್ನು ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಸಾರ್ವಜನಿಕರಿಗೆ ದರ್ಶನ ಮಾಡಲಾಗ್ತದೆ. ಅದಾದ ಬಳಿಕ ಏನಂದರೆ 5 ಸಾಯಂಕಾಲ ಗೋಧೂಳಿ ಮುಹೂರ್ತದಲ್ಲಿ ಈ ಒಂದು ಅಂತಿಮ ವಿಧಿವಿಧಾನಗಳು ನೆರವೇರಲಿದೆ. ಹಾಗಾಗಿ ಏನೇನೆಲ್ಲ ನಡೀತಾ ಅನ್ನೋದು ಮಾತಾಡೋಕ್ಕೆ ಈಗ ಸ್ವಾಮೀಜಿಯವರು ನಮ್ಮಂದಿರು ಅವರನ್ನು ಮಾತಾಡ್ಸೋಣ. ಸರ್, ಈಗ ಎಷ್ಟು ಗಂಟೆಗೆ ಅಂತಿಮ ವಿಧಿವಿಧಾನ ನಡೀತೆ? ವೀರಶೈವ ಲಿಂಗಾಯತ ಸಮಾಜದ ಪ್ರಕಾರ ಏನಾದರೂ ಮಾಡ್ತಾ ಇದ್ರೆ ಯಾವ ರೀತಿ ಆಗುತ್ತೆ? ಅಲ್ಲದೆ ಅಪ್ಪಾಜಿ ಅವರ ಜೊತೆಯಲ್ಲಿ ಏನೇನೆಲ್ಲ ಈ ಒಂದು ಸಮಾಧಿಯಲ್ಲಿ ಇದು ಮಾಡಲಾಗುತ್ತೆ? ಈ ನಮ್ಮ ಭಾಗದ ಒಂದು ಕಳಸ ಅಂತ ಹೇಳ್ಬೋದು. ಆ ಕಳಸ ನಾವಿವತ್ತು ಕಳಿಸ್ಕೊಂಡಿವಿ. ಅದು ಅಪಾರ ಭಕ್ತರನ್ನು ಇವತ್ತು ಅವರನ್ನು ಅಗಲಿದ್ದಾರೆ. ಆ ಭಕ್ತರ ಒಂದು ಶೋಕದ ಮುಗಿಲನ್ನು ಮುಟ್ಟಿದೆ. ಇವತ್ತಿನ ಈ ಲಿಂಗೈಕ್ಯ ಪರಮಪೂಜ್ಯ ಡಾಕ್ಟರ್ ಶರಣಬಸವಪ್ಪರ 8ನೇ ಮಹಾದಾಸೋಹಿ ಪೀಠಾಧಿಪತಿಗಳಾಗಿರ್ತಕ್ಕಂಥವರು ಅವರ ಸಮಾಧಿಯ ಪೀಠದ ಪರಂಪರೆಯಂತೆ ಈ ಒಂದು ದೇವಸ್ಥಾನದ ಆವರಣದಲ್ಲಿ ತಾವು ಆಗಲೇ ನೋಡಿದಿರಿ, ಇಲ್ಲಿ ಕಾರ್ಯ ನಡೀತಾ ಇದೆ. ಸುಮಾರು ನಿನ್ನೆ ರಾತ್ರಿ 12 ಗಂಟೆಯಿಂದಲೇ ಈ ಒಂದು ಸಮಾಧಿಯ ಕಾರ್ಯಕ್ರಮ ಮಾಡ್ತಕ್ಕಂಥ ಕಾರ್ಯ ಇಲ್ಲಿ ಶುರು ಹಚ್ಚಿಕೊಂಡಿದ್ದಾರೆ. ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಪದ್ಧತಿಯಂತೆ ಈ ಒಂದು ಸಮಾಧಿ ಮಾಡ್ತಕ್ಕಂತಹ ಕಾರ್ಯ ನಡೀತಾ ಇದೆ. ಇವರ ಆಕಳ ಸೆಗಣಿಯಿಂದ ತಯಾರು ಮಾಡಿರ್ತಕ್ಕಂತಹ ಕ್ರಿಯಾಗಟ್ಟೆ ವಿಭೂತಿ ಭಸ್ಮದ ಮುಖಾಂತರ ಹಾಗೂ ಸುಮಾರು 1 ಲಕ್ಷಕ್ಕಿಂತಲೂ ಹೆಚ್ಚು ಬಿಲ್ವ ಪತ್ರೆ ಹಾಕುವುದ ಮುಖಾಂತರ ಈ ಒಂದು ಸಮಾಧಿ ಮಾಡ್ತಕ್ಕಂಥ ಕಾರ್ಯಕ್ರಮ ನಡೀತದೆ. ವಿಭೂತಿ ಅಂದರೆ ಸುಮಾರು ಒಂದು 10,008 ಸುಮಾರು ಸರಿಸುಮಾರು ಅದಕ್ಕೆ ಹೆಚ್ಚು ಆಗಿರ್ಬೋದು. ಅಷ್ಟೊಂದು ವಿಭೂತಿ ಮುಖಾಂತರ ಒಂದು ಸಮಾಧಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ. ಒಳಗಡೆ ಪಂಚಕಲಶವನ್ನು ಸ್ಥಾಪನೆ ಮಾಡಿಕೊಂಡು ಆ ಪಂಚಾಚಾರ್ಯರ ಆಹ್ವಾನ ಮಾಡಿಕೊಂಡು ನಮ್ಮ ಪೀಠದ ಪರಂಪರೆ ಅನುಸಾರವಾಗಿ ಹಾಗೂ ನಮ್ಮ ವೀರಶೈವ ಲಿಂಗಾಯತ ಧರ್ಮದ ಪದ್ಧತಿಯಂತೆ ಈ ಒಂದು ಕಾರ್ಯಕ್ರಮ ನಡೀತಿದೆ. ಸುಮಾರು ಮಧ್ಯಾಹ್ನ 4 ಗಂಟೆ ಹಿಡಿದು ಸಾಯಂಕಾಲ 5:15 ಒಳಗಾಗಿ ಈ ಒಂದು ಅಂತ್ಯಕ್ರಿಯೆ ಮಾಡ್ತಕ್ಕಂಥ ಕಾರ್ಯಕ್ರಮ ನಡೆಯಬಹುದು. ಅಷ್ಟೇ ಅಲ್ಲ, ಬಹಳ ಎತ್ತರದಲ್ಲಿ ತೆಗೆದುಕೊಂಡಂತ ಮಹಾನ್ ವ್ಯಕ್ತಿಗಳು, ಮಹಾನ್ ಪೂಜ್ಯರು ಈ ಭಾಗಕ್ಕೆ ನಿಜವಾದಂತ ಒಂದು ಹೊಸ ರೂಪನ್ನ ಕೊಟ್ಟಿದ್ದಂಥವ್ರು ಮತ್ತೆ ಯಾರು ಹೇಳಿದ್ದಾರೆ ಅಂತಂದ್ರೆ ಅದು 8ನೇ ಪೀಠಾಧಿಪತಿಗಳಾದಂತ ಶರಣಬಸಪ್ಪ ಅಪ್ಪ ಅವರು. ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಬೇಕಾದ್ರೆ, ಭಾಗಕ್ಕೆ ಒಂದು ಶೈಕ್ಷಣಿಕ ಕ್ರಾಂತಿಯನ್ನ ಯಾರನ್ನ ತಂದುಕೊಟ್ಟಿದ್ದಾರೆ ಅಂತಂದ್ರೆ ಅದು ಮತ್ತೆ ಯಾರು ಅಲ್ಲ, ಅದು ಶರಣಬಸಪ್ಪ ಅಪ್ಪ ಅವರು. ಅವರು ಬಹಳ ಜನರಿಗೆ ಗೊತ್ತಿದೆ. ಅವರು ಧಾರವಾಡ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯರಾಗಿದ್ರು. ಆ ಸಿಂಡಿಕೇಟ್ ಸದಸ್ಯರಾದಾಗ PG ಸೆಂಟರ್ ಪ್ರಾರಂಭ ಮಾಡಬೇಕು ಅನ್ನುವಂತ ಒಂದು ಪ್ರಸ್ತಾವನೆ ಬಂದಾಗ ಎಲ್ಲಿ ಮಾಡಬೇಕು? ಒಂದು ಕಡೆ ಮೈಸೂರು ಯೂನಿವರ್ಸಿಟಿ, ಇನ್ನೊಂದು ಕಡೆ ಧಾರವಾಡ ಯೂನಿವರ್ಸಿಟಿ ಬಿಟ್ರೆ ಮತ್ತೆ ಯಾವುದೂ ವಿಶ್ವವಿದ್ಯಾಲಯ ಆಗಿರ್ಲಿಲ್ಲ. ಆಗ ಪ್ರಸ್ತಾವನೆ ಬಂದಿದ್ದು ಮತ್ತೆ ಯಾರ್ದು ಅಲ್ಲ, ಮಾನ್ಯ ಶರಣಬಸಪ್ಪ ಅಪ್ಪ ಅವರು ಗುಲ್ಬರ್ಗಾದಲ್ಲಿ ನಾವು ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ ಅನ್ನ ಪ್ರಾರಂಭ ಮಾಡ್ಬೇಕಂತ ಅವರು ಆ ಮಾತನ್ನ ಒತ್ತು ಕೊಟ್ಟು ಹೇಳೋದಷ್ಟೇ ಅಲ್ಲ, ಕಾರ್ಯರೂಪದಲ್ಲಿ ಬಂದ್ರು. ಈ ಒಂದು
ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ತಮ್ಮ ಶ್ರದ್ಧಾಂಜಲಿ ಅರ್ಪಣೆಗೆ ಬಂದಿದ್ದಾರೆ. ನಾನು ಗುಲ್ಬರ್ಗ ವಿಶ್ವವಿದ್ಯಾಲಯ ಸ್ಥಾಪನೆ ಆಗುವಂತ ಕೆಲವು ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. 72ರಲ್ಲಿ ಗುಲ್ಬರ್ಗದಲ್ಲಿ ಪೋಸ್ಟ್ ಗ್ರಾಜುಯೇಟ್ ಪ್ರಾರಂಭ ಆಗ್ಬೇಕಾದ್ರೆ, ಆ PG ಪ್ರಾರಂಭ ಆಗ್ಬೇಕಂದ್ರೆ ಶರಣಬಸಪ್ಪ ಅಪ್ಪ ಅವರ ಕೊಡುಗೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಆ ಪೋಸ್ಟ್ ಗ್ರಾಜುಯೇಟ್ಗೆ ವಿಶೇಷವಾಗಿ ಶಿಕ್ಷಣದ ಬಗ್ಗೆ ಕಳಕಳಿ ಇದ್ದಂತ ವ್ಯಕ್ತಿಗಳನ್ನ ಒತ್ತಾಯ ಮಾಡಿ 82ರಲ್ಲಿ ಇವತ್ತು ಗುಲ್ಬರ್ಗ ಯೂನಿವರ್ಸಿಟಿ ಹುಟ್ಟಾಕ್ಬೇಕಾದ್ರೆ ಹಿಂದುಳಿದ ಭಾಗ ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿದೆ ಅಂತಂದು ನಾವು ಎಲ್ಲನೂ ನಾವು ಹೇಳ್ಕೊಂತ ಬಂದಿದ್ದೇವೆ. ಈ ಒಂದು ನಾಡಿನಲ್ಲಿ ಕರ್ನಾಟಕದಲ್ಲಿ ಅದೇ ಸಂದರ್ಭದಲ್ಲಿ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರಿದ್ದಾಗ ಮಹದೇವಪ್ಪ ರಾಂಪುರೆ ಅವರು 57ರಲ್ಲಿ ಪಾರ್ಲಿಮೆಂಟ್ ಸದಸ್ಯರಾಗಿದ್ರು. ಪಾರ್ಲಿಮೆಂಟ್ ಸದಸ್ಯರಾದಾಗ ಒಂದು ಪ್ರಪೋಸಲ್ ಅನ್ನ ತಂದ್ರು, ನಮ್ಮ ಭಾಗಕ್ಕೆ ಒಂದು ಇಂಜಿನಿಯರಿಂಗ್ ಕಾಲೇಜ್ ಕೊಡ್ತೀವಿ ಅಂತಂದು ಆ ಪ್ರಸ್ತಾವನೆ ತಂದಾಗ ಇಲ್ಲ, ಅದನ್ನ ನಮ್ಮ ಇದರಲ್ಲಿ ಮಾಡೋದು ಬೇಡ ಅಂತ ಆ ಪ್ರಮಾಣದಲ್ಲಿ ಅವರು ಒಪ್ಪಿಗೆಯನ್ನ ಕೊಟ್ಟಿರಲಿಲ್ಲ. ಆಗ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ, ನಾವು HK ಸೊಸೈಟಿ ಅಡಿಯಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಪ್ರಾರಂಭ ಮಾಡಿ ಇವತ್ತು 56 ಸಂಸ್ಥೆಗಳನ್ನ ಇವತ್ತು HK ಸೊಸೈಟಿ ಅಡಿಯಲ್ಲಿ ನಡೀತಾ ಇದೆ. ಆದ್ರೆ ಶರಣಬಸಪ್ಪ ಅಪ್ಪ ಅವರು ಇವತ್ತು ಹೇಳ್ಬೇಕಾಗುತ್ತೆ, ನಾವು ಈ ಭಾಗದ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡ್ಲಿಕ್ಕೆ ಆಗ್ಲಿಕ್ಕಿಲ್ಲಲ್ಲ ಅಂತ ಆ ಕಳಕಳಿಯಿಂದ ಯಾವ ಪ್ರಮಾಣದಲ್ಲಿ ಅವರು ಅದಕ್ಕೆ ಹೆಚ್ಚಿನ ಒತ್ತನ್ನ ಕೊಟ್ಟಿದ್ದಾರೆ ಅಂತಂದ್ರೆ, ಇವತ್ತು 67ರಲ್ಲಿ ಪ್ರಾರಂಭ ಆದಂತ SB ರೆಸಿಡೆನ್ಷಿಯಲ್ ಸ್ಕೂಲ್ ಇವತ್ತು ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ದೊಡ್ಡ ಪ್ರಮಾಣದ ಹೆಸರನ್ನ ಮಾಡಿದೆ. ಬಹುಶಃ ಒಂದು ಸಂಸ್ಥೆಯಿಂದ ಹೆಚ್ಚಿನ ಮೆಡಿಕಲ್ ಸೀಟ್ ಪಡೆಯುವಂತ ವಿದ್ಯಾರ್ಥಿಗಳು ಎಲ್ಲಿಂದಲೇ ಬರ್ತಾರ ಅಂತಂದ್ರೆ ಅದು SB ರೆಸಿಡೆನ್ಷಿಯಲ್ ಸ್ಕೂಲ್ ಇಂದ ಅಂತ ಘಂಟಾಘೋಷವಾಗಿ ಹೇಳ್ಬೇಕಾಗುತ್ತೆ. ಅಷ್ಟೇ ಅಲ್ಲ, ಅದು ಮುಂದೆ ಬೆಳೆದು ಇವತ್ತು PU ಕಾಲೇಜು ಕೂಡ ಅಷ್ಟೇ ಗುಣಮಟ್ಟದ PU ಕಾಲೇಜ್, ಗುಣಮಟ್ಟದ ಶರಣಬಸವೇಶ್ವರ ವಿದ್ಯಾವರ್ತಕ ಸಂಘದ ಅಡಿಯಲ್ಲಿ ಸುಮಾರು ಒಂದು 40 ಸಂಸ್ಥೆಗಳನ್ನ ಹುಟ್ಟಾಕಿ ಮಾನ್ಯ ಶರಣಬಸಪ್ಪ ಅಪ್ಪ ಅವರು ಆ ಗುಣಮಟ್ಟವನ್ನ ಎತ್ತರದಲ್ಲಿ ಹೊಂದಿದ್ದಾರೆ. ಆಗಾಗ ನನಗೂ ಕೂಡ ಒಂದು ಅವ್ರ ಜೊತೆಗೆ ಚರ್ಚೆ ಮಾಡಿ ಅವ್ರ ಜೊತೆಗೆ ಹತ್ತಿರದಿಂದ ನೋಡಿ ಬೆಳೆಯುವಂತ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ಅವರ ಆಶೀರ್ವಾದದಿಂದ ಅನೇಕ ಸಂದರ್ಭದಲ್ಲಿ ಇನ್ನೊಂದು ಬಹಳ ದೊಡ್ಡ ಸಾಧನೆ ಈಗಾಗಲೇ ಅನೇಕ ನಮ್ಮ ಮಾನ್ಯರು ಪೂಜಾರು ಹೇಳಿದ್ದಾರೆ. ಇವತ್ತು ಪಾರ್ಲಿಮೆಂಟ್ ಅಲ್ಲಿ ಏನಾರೇ ಬಸವಣ್ಣವರ ಒಂದು ಪುತ್ಥಳಿ ಇಡುವಂತ ಒಂದು ಕೆಲಸ ಯಾರೇ ಮಾಡಿದ್ದಾರೆ ಅಂತಂದ್ರೆ ಅದು ಶರಣಬಸಪ್ಪ ಅಪ್ಪ ಅವರ ಕೊಡುಗೆ ಅಂತದಂತ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಅಷ್ಟೇ ಅಲ್ಲ, ಇವತ್ತು ಬಸವ ವಿಶ್ವವಿದ್ಯಾಲಯ ನಾನು ಆಗಾಗ ನಾವು ಗುಲ್ಬರ್ಗ HK ಸೊಸೈಟಿ ನಾವು ಯೂನಿವರ್ಸಿಟಿ ಮಾಡಬಹುದಾಗಿತ್ತಲ್ಲ ಅಂತ ಒಂದು ಕೆಲಸ ಕೂಡ ಆಗಾಯ್ತು. ಆದ್ರೆ ಅದೇ ಸಂದರ್ಭದಲ್ಲಿ ಅವರು ಕೂಡ ಅಪ್ಲಿಕೇಶನ್ ಅನ್ನ ಕೊಟ್ಟು ಇವತ್ತು 5-6 ಯೂನಿವರ್ಸಿಟಿ ಒಳಗೆ ಪ್ರಾರಂಭಿಕ ಹಂತದಲ್ಲಿ ಯಾರೇ ಪ್ರಾರಂಭ ಮಾಡಿದಾರ ಅಂತಂದ್ರೆ ಅದು ಶರಣಬಸಪ್ಪ ಅಪ್ಪ ಅವರು ಬಸವ ವಿಶ್ವವಿದ್ಯಾಲಯ ಅಂತ ಹೆಸರಿನಲ್ಲಿ ಈ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಇದರ ಅಡಿಯಲ್ಲಿ ಇವತ್ತು ಸಾವಿರ